ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜೀವನ ಶೈಲಿ ಅತಿಯಾದಂತಹ ಒತ್ತಡದಿಂದಾಗಿ ವಿಶೇಷವಾಗಿ ಮಾತೆಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಥೈರಾಯ್ಡ್. ಸೊ ಈ ಒಂದು ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ಏನು? ಜೀವನ ಪರ್ಯಂತ ಮಾತ್ರೆನೇ ನುಂಗಬೇಕಾ ಅಥವಾ ಔಷಧೋಪಚಾರಗಳಿಂದ ಅದನ್ನ ಗುಣಪಡಿಸ್ಕೋಬಹುದಾ? ಯಾಕೆ ಇವತ್ತಿನ ದಿನಮಾನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಡಾಕ್ಟರ್ ವಿಶ್ವನಾಥ್ ಕುಮಾರ್ ಸರ್ ಇದ್ದಾರೆ. ಅವ್ರನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ಸರ್, ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಅನ್ನುವಂತಹ ಸಮಸ್ಯೆ ಹೆಚ್ಚಾಗ್ತಾ ಇರುವಂತದ್ದು ಏನು ಸರ್? ಇದಕ್ಕೆ ಮೂಲಭೂತವಾದಂತಹ ಕಾರಣ ಮತ್ತೆ ಇದಕ್ಕೆ ಔಷಧೋಪಚಾರಗಳೇ ಸರ್ವಸ್ವನ? ಜೀವನ ಪರ್ಯಂತ ಬರೀ ಮಾತ್ರೆಗಳ ಜೊತೆ ಬದುಕಬೇಕಾ ಅಥವಾ ಪರ್ಯಾಯ ಮಾರ್ಗಗಳು ಇದಾವ ಇದನ್ನ ಗುಣಪಡಿಸ್ಕೊಳ್ಳಿಕ್ಕೆ? ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಥೈರಾಯ್ಡ್ ಸಮಸ್ಯೆ ಅನ್ನೋದು ಆಕ್ಚುಲಿ ಏನು ಅಂದರೆ ನಮ್ಮ ಥೈರಾಯ್ಡ್ ಗ್ರಂಥಿ ಇದೆ. ಅದು ಒಂದು ಚಿಟ್ಟೆ ಆಕಾರದ ಒಂದು ಗ್ರಂಥಿ, ಎಲ್ಲರಲ್ಲೂ ಇರುತ್ತೆ. ಈ ಗ್ರಂಥಿಯ ಮುಖ್ಯ ಕೆಲಸ ಏನು ಅಂತಂದರೆ ನಮ್ಮ ದೇಹದಲ್ಲಿ ಒಂದು ಚಯಾಪಚಯ ಕ್ರಿಯೆ ಚೆನ್ನಾಗಾಗಲಿಕ್ಕೆ ಅದು ನೋಡ್ಕೊಳ್ಳುತ್ತೆ. ಜೊತೆಗೆ ಜೀವಕೋಶಗಳಿಗೆ ಸರಾಗವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈ ಗ್ರಂಥಿಯಲ್ಲಿ ಯಾವಾಗ ವ್ಯತ್ಯಾಸ ಆಗುತ್ತೆ ಅಂತಂದರೆ ನಮ್ಮ ಜೀವನ ಶೈಲಿ ಸರಿ ಇಲ್ಲದೆ ಇರೋದು, ಆಹಾರ ಪದ್ಧತಿ ಸರಿ ಇಲ್ಲದೆ ಇರೋದು. ಆಯುರ್ವೇದದಲ್ಲಿ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ, ನೀವು ಅಗ್ನಿಯನ್ನು ಹಾಳು ಮಾಡಿಕೊಂಡ್ರೆ ಅಗ್ನಿ ನಮ್ಮ ದೇಹದ ಎಲ್ಲ ಚಟುವಟಿಕೆಗಳನ್ನು ಹಾಳು ಮಾಡುತ್ತೆ. ಎಸ್ಪೆಷಲಿ ಪಿಟ್ಯುಟರಿ ಗ್ರಂಥಿ, ಆ ಗ್ರಂಥಿಯ ಕೆಲಸದಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಯಾವಾಗ ನಮ್ಮ ಅಗ್ನಿ ಹಾಳಾಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಯಿತು ಅಂತಂದರೆ ಡೈರೆಕ್ಟು ಸಿಸ್ಟಮ್ ಅಂದರೆ ಮೆಂಟಲ್ ಸಿಸ್ಟಮೇ ಹಾಳಾಗುತ್ತೆ. ಸೊ ಅವಾಗ ನಮಗೆ ಪಿಟ್ಯುಟರಿ ಗ್ರಂಥಿಯಲ್ಲಿ ವ್ಯತ್ಯಾಸ ಆದಾಗ ಆ ಗ್ರಂಥಿ ಏನು ಸ್ರವಿಸುತ್ತೆ ಒಂದು ಹಾರ್ಮೋನ್ನ, ಅದು ಥೈರಾಯ್ಡ್ ಹಾರ್ಮೋನ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಈ ಗ್ರಂಥಿ ಹೇಗೆ ಸ್ರವಿಸುತ್ತೆ ಆ ಹಾರ್ಮೋನ್ ಮೇಲೆ ಉಳಿದ ಹಾರ್ಮೋನ್ಗಳು ವ್ಯತ್ಯಾಸ ಆಗೋದು ಡಿಪೆಂಡ್ ಆಗುತ್ತೆ. ಯಾವಾಗ ಆ ಗ್ರಂಥಿಯಲ್ಲಿ ಹಾರ್ಮೋನ್ ಸರಿಯಾಗಿ ಉತ್ಪತ್ತಿ ಆಗಲ್ಲ, ಅವಾಗ ನಮಗೆ ಥೈರಾಯ್ಡ್ ಅನ್ನೋ ಸಮಸ್ಯೆ ಬರುತ್ತೆ. ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಆಗಿರ್ಬೋದು. ಹೈಪೋಥೈರಾಯ್ಡಿಸಮ್ ಅಂತಂದರೆ T3 T4 ಕಡಿಮೆ ಉತ್ಪತ್ತಿ ಆಗೋದು. ಸೊ ಹೈಪೋಥೈರಾಯ್ಡಿಸಮ್ ಅಂತಂದರೆ ಕಡಿಮೆ ಉತ್ಪತ್ತಿ ಆಗೋದು. ಹೈಪರ್ ಥೈರಾಯ್ಡಿಸಮ್ ಅಂದರೆ ಜಾಸ್ತಿ ಉತ್ಪತ್ತಿ ಆಗೋದು. ಇದರಿಂದ ನಮಗೆ ಬೇರೆ ಬೇರೆ ತೊಂದರೆಗಳು ಬರುತ್ತೆ. ಸೊ ಈ ಥೈರಾಯ್ಡ್ ಸಮಸ್ಯೆ ಬಂದ ತಕ್ಷಣ ನಾವು ಲೈಫ್ ಲಾಂಗ್ ಮಾತ್ರೆ ನುಂಗಬೇಕಾ? ಖಂಡಿತ ಇಲ್ಲ. ಏನಕ್ಕೆ ಲೈಫ್ ಲಾಂಗ್ ಮಾತ್ರೆ ನುಂಗಬೇಕು? ಆಯುರ್ವೇದದಲ್ಲಿ ಸರಿಯಾಗಿ ಹೇಳಿದ್ದಾರೆ, ಯಾವುದೇ ಕಾಯಿಲೆಗಳಿಗೂ ಲೈಫ್ ಲಾಂಗ್ ಮಾತ್ರೆ ನುಂಗೋ ಅವಶ್ಯಕತೆ ಇಲ್ಲ. ಯಾವುದೇ ಕಾಯಿಲೆಗಳು ಬರಲಿ, ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಕೋಬೇಕು, ಅದನ್ನು ನಾವು ಮೇಂಟೈನ್ ಮಾಡೋದಲ್ಲ. ಲೈಫ್ ಲಾಂಗ್ ನಾವು ಮೇಂಟೈನ್ ಮಾಡೋದಾದ್ರೆ ಅವಾಗ ನಾವು ಲೈಫ್ ಲಾಂಗ್ ಔಷಧಿ ತಗೋಬೇಕು. ಅದನ್ನು ಮೇಂಟೈನ್, ನಾವು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೋಬೇಕು, ಅದೇ ಭಾಳ ಇಂಪಾರ್ಟೆಂಟ್. ನಾವು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡಿಕೊಂಡ್ರೆ ಅವಾಗ ನಮ್ಮ ಬ್ರೈನ್ ಫಂಕ್ಷನ್ ಕರೆಕ್ಟಾಗಿರುತ್ತೆ, ಎಲ್ಲ ಗ್ರಂಥಿಗಳು ಕರೆಕ್ಟಾಗಿ ಹಾರ್ಮೋನ್ನ ಸ್ರವಿಸಿರುತ್ತೆ, ಅವಾಗ ನಮ್ಗೆ ತೊಂದರೆಗಳು ಬರಲ್ಲ. ಈ ಥೈರಾಯ್ಡ್ ಅಲ್ಲಿ ಹೈಪೋಥೈರಾಯ್ಡಿಸಮ್ ಆಗಲಿ ಹೈಪರ್ ಥೈರಾಯ್ಡಿಸಮ್ ಆಗಲಿ, ಈಗ ನಮ್ಗೆ ಬೇರೆ ಬೇರೆ ಲಕ್ಷಣಗಳು ಕಂಡು ಬರುತ್ತೆ. ಕೆಲವೊಬ್ಬರಿಗೆ ತುಂಬ ಸುಸ್ತಾಗುತ್ತೆ, ಕೆಲವೊಬ್ಬರಿಗೆ ಕೂದಲು ಜಾಸ್ತಿ ಉದುರ್ತಾ ಹೋಗುತ್ತೆ, ತುಂಬ ದಪ್ಪ ಆಗ್ತಾರೆ, ಇನ್ನು ಕೆಲವೊಬ್ರು ಸಣ್ಣ ಆಗ್ತಾರೆ, ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ. ಸೊ ಇದು ಲೈಫ್ ಲಾಂಗ್ ಕ್ಯಾರಿ ಆಗ್ತಾ ಇರುತ್ತೆ. ಅವರು ಯಾವುದೋ ಅನ್ನ ಪದ್ಧತಿ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ, ಲೈಫ್ ಲಾಂಗ್ ಇದು ಸಫರಿಂಗ್ ಇದ್ದೇ ಇರುತ್ತೆ ಅವರಿಗೆ. ಅವ್ರು ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಲೈಫ್ ಲಾಂಗ್ ಈ ಪ್ರಾಬ್ಲಮ್ ಇದ್ದದೆ ಅಷ್ಟೇ, ಲೈಫ್ ಲಾಂಗ್ ನಾನು ಇದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು, ಬೇರೆ ದಾರಿನೇ ನನ್ಗಿಲ್ಲ ಅನ್ಕೊಂಡಿರ್ತಾರೆ. ಆದ್ರೆ ಆಯುರ್ವೇದದಲ್ಲಿ ಇದಕ್ಕೆ ಪರಿಹಾರ ಇದೆ. ಇದಕ್ಕೆ ಯೋಗ, ಪ್ರಾಣಾಯಾಮ, ಧ್ಯಾನ, ಒಳ್ಳೆಯ ಆಹಾರ ಪದ್ಧತಿ, ಒಳ್ಳೆಯ ಜೀವನ ಶೈಲಿ, ಇದೆಲ್ಲನ ನಾವು ಕರೆಕ್ಟಾಗಿ ಫಾಲೋ ಮಾಡಿದಾಗ ಲಾಂಗ್ ಟರ್ಮ್ ಅಲ್ಲಿ ನಮಗೆ 1 ವರ್ಷಕ್ಕೆ ರಿಸಲ್ಟ್ ಬರ್ಬೋದು. ಅದರಿಂದ ಅವಾಗ ನೀವು ಥೈರಾಯ್ಡ್ ಮಾತ್ರ ನಿಧಾನಕ್ಕೆ ಕಡಿಮೆ ಮಾಡಿಕೊಂಡು ಅದರಿಂದ ಖಂಡಿತ ಹೊರಗಡೆ ಬರ್ಬೋದು. ಆ ಥರ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿದೆ. 18 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದನ್ನೆಲ್ಲ ನೋಡಿದ್ದೀವಿ. ಆದರೆ ಅದಕ್ಕೆ ಮನವರಿಕೆ ಇರಲ್ಲ, ಎಲ್ಲರಿಗೂ ಕನ್ಫ್ಯೂಷನ್. ಈ ಮಾತ್ರೆ ಬಿಟ್ಬಿಟ್ರೆ ನಾನೇನೋ ತೊಂದರೆ ಆಗ್ಬಿಡುತ್ತೇನೋ, ಇದು ತುಂಬಾ ಸಿವಿಯರ್ ಆಗ್ಬಿಡುತ್ತೆ, ಆಪರೇಷನ್ ಮಾಡಿಸ್ಬೇಕಾಗುತ್ತೆ, ಕ್ಯಾನ್ಸರ್ ಬಂದ್ಬಿಡುತ್ತೆ, ಈ ಥರ ತಪ್ಪು ತಿಳುವಳಿಕೆಗಳೇ ಜಾಸ್ತಿ ಇದೆ ಇದರಲ್ಲಿ. ಹಾಗಾಗಿನೇ ಎಲ್ಲರಿಗೂ ಒಂದು ಭಯ, ಥೈರಾಯ್ಡ್ ಅಂದ ತಕ್ಷಣ ನಾನು ಲೈಫ್ ಲಾಂಗ್ ಮಾತ್ರೆ ನುಂಗಬೇಕು, ನನಗೆ ಬೇರೆ ದಾರಿ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇರುವಂತದ್ದು ಸರ್. ಮೊದಲಿಗೆ ಥೈರಾಯ್ಡ್ ಅನ್ನುವಂತಹ ಒಂದು ಆರೋಗ್ಯ ಸಮಸ್ಯೆ ಇದೆ ಅನ್ನೋದೇ ಜನರಿಗೆ ಗೊತ್ತಿರಲಿಲ್ಲ. ಸೊ ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗ್ತಾ ಇರೋದನ್ನ ಗಮನಿಸಿದಾಗ ಮೂಲಭೂತವಾಗಿ ನೀವು ಹೇಳುವ ಹಾಗೆ ಜೀವನ ಶೈಲಿ, ಆಹಾರ ಕ್ರಮ ಮತ್ತು ಅಧಿಕ ಒತ್ತಡನೇ ಪ್ರಮುಖವಾದಂತಹ ಕಾರಣ. ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಒತ್ತಡ ನಿರ್ವಹಣೆ ತುಂಬಾ ಕಷ್ಟ ಆಗೋಗಿದೆ. ಮಕ್ಕಳಿಗೂ ಅಷ್ಟೇನೆ. ಈಗ ಮಕ್ಕಳಲ್ಲೂ ಥೈರಾಯ್ಡ್ ಬರ್ತಾ ಇದೆ, ತುಂಬಾ ಬೇಗ ಥೈರಾಯ್ಡ್ ಬರ್ತಾ ಇದೆ. ಸೊ ಏನಕ್ಕೆ ಅಂತಂದ್ರೆ ಎಲ್ಲರಲ್ಲೂ ಒತ್ತಡ ಜಾಸ್ತಿ ಇದೆ. ಫಸ್ಟ್ ಒತ್ತಡ ನಿರ್ವಹಣೆ ತುಂಬಾ ಮುಖ್ಯ. ಈಗ ನಾನು ಸಹಜವಾಗಿ ಎಲ್ಲರಿಗೂ ಹೇಳ್ಬಿಡ್ತೀನಿ ಒತ್ತಡ ನಿರ್ವಹಣೆ ಮಾಡ್ಕೊಳ್ಳಿ ಅಂತ. ಹೇಗ್ ಮಾಡ್ಕೊಳ್ಳೋದು? ಎಲ್ಲರಿಗೂ ಅದೇ ಒಂದು ಯಕ್ಷ ಪ್ರಶ್ನೆ ಇದು. ಸೊ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ನೀವು ಮೂವಿ ನೋಡಿ,
ಒಬ್ರು ಏನೋ ನಿಮ್ಗೆ ಇಷ್ಟವಾಗಿರೋದು ಕೆಲಸ ಮಾಡಿ, ಒಬ್ರು ಸಂಗೀತ ಕೇಳಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಒತ್ತಡ ನಿರ್ವಹಣೆ ಆಗಿರಲ್ಲ. ಕಾರಣ ಏನು ಅಂತಂದ್ರೆ ನಮಗೆ ಈ ಒತ್ತಡ ನಿರ್ವಹಣೆ ಮಾಡೋ ವಿಧಾನಗಳಿದೆಯಲ್ಲ ಅದು ಸಾಕಾಗ್ತಿಲ್ಲ. ಅವ್ರಿಗಿರೋ ಒತ್ತಡಕ್ಕೆ ಈ ನಿರ್ವಹಣೆಗಳು ಸಾಕಾಗ್ತಾ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಪ್ರತಿಯೊಬ್ರು ಧ್ಯಾನ ಮಾಡೋದನ್ನ ಕಲಿಬೇಕು. ಮೊಬೈಲ್ ಆಫ್ ಮಾಡ್ಬಿಟ್ಟು 10 ನಿಮಿಷ ಧ್ಯಾನ ಮಾಡಿ. ಪ್ರತಿದಿನ ಬೆಳಿಗ್ಗೆ 10 ನಿಮಿಷ, ಸಂಜೆ 10 ನಿಮಿಷ ಧ್ಯಾನ ಮಾಡಿ. ನಿಮ್ಗೆ ಆಮೇಲೆ ಅಭ್ಯಾಸ ಆಗುತ್ತೆ, ಧ್ಯಾನದಿಂದ ಏನ್ ಬೆನಿಫಿಟ್ ಅಂತ ಗೊತ್ತಾಗುತ್ತೆ. ಅವಾಗ ಖಂಡಿತ ಒತ್ತಡ ನಿರ್ವಹಣೆ ಆಗುತ್ತೆ. ಅದ್ರ ಜೊತೆಗೆ ಯೋಗಾಸನ ಪ್ರಾಣಾಯಾಮ ಮಾಡಿದ್ರೆ ಖಂಡಿತ ಒತ್ತಡ ನಿರ್ವಹಣೆ ಆಗುತ್ತೆ. ಸಮಯ ಇಲ್ಲ ಅಂತಾರಲ್ಲ ಯೋಗಾಸನ ಮಾಡಿ. ಬೇರೆದಕ್ಕೆಲ್ಲದಕ್ಕೂ ಸಮಯ ಇರುತ್ತೆ, ಇದಕ್ಕೆ ಮಾತ್ರ ಸಮಯ ಇಲ್ಲ ಅಂತಾರೆ. ಸಮಯ ಬೆಳಿಗ್ಗೆ ಬೇಗ ಅವಾಗಲೇ ನಮಗೆ ಮೈಗ್ರೇನ್ ಹೆಡ್ಡೇಕ್ ಕೂಡ ಬರೋದು. ಯಾವಾಗ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ಲಿ ಹಾರ್ಮೋನ್ ವ್ಯತ್ಯಾಸ ಕೂಡ ಆಗುತ್ತೆ. ನಾನು ಹೇಳಿದ್ನಲ್ಲ, ಪಿಟ್ಯೂಟರಿ ಗ್ರಂಥಿ ನಿಮಗೆ ಸರಿಯಾಗಿ ಕೆಲಸನೇ ನಿರ್ವಹಣೆ ಮಾಡಲ್ಲ. ಎಸ್, ಅಬ್ಸಲ್ಯೂಟ್ಲಿ. ನಮಗೆ ಪಿತ್ತದ ನಿರ್ವಹಣೆ ತುಂಬಾ ಇಂಪಾರ್ಟೆಂಟ್. 5 ತರ ಪಿತ್ತಗಳಿದೆ. ಓಕೆ, ಎಲ್ಲಾ ಪಿತ್ತಗಳು ಚೆನ್ನಾಗೇ ಕೆಲಸ ಮಾಡಬೇಕು. ಒಂದು ಪಿತ್ತದಲ್ಲಿ ವ್ಯತ್ಯಾಸ ಆದ್ರೆ ಎಲ್ಲಾ ಪಿತ್ತಗಳಲ್ಲೂ ವ್ಯತ್ಯಾಸ ಆಗುತ್ತೆ. ಅವಾಗ ಹಾರ್ಮೋನ್ ಖಂಡಿತ ವ್ಯತ್ಯಾಸ ಆಗುತ್ತೆ. ಈ ಪಿಟ್ಯೂಟರಿ ಗ್ಲ್ಯಾಂಡೇ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಥೈರಾಯ್ಡ್ ಗ್ಲ್ಯಾಂಡ್ ಹೆಂಗ್ ಚೆನ್ನಾಗಿ ಕೆಲಸ ಮಾಡುತ್ತೆ? ಅಲ್ಲೂ ವ್ಯತ್ಯಾಸ ಆಗ್ಲೇಬೇಕಲ್ವಾ? ಯಾವಾಗ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಸಿಟ್ಟು ಬಂದೇ ಬರುತ್ತೆ. ಯಾಕಂದ್ರೆ ಸಮಾಧಾನ ಇರಲ್ಲ, ಆರೋಗ್ಯ ಇರಲ್ಲ, ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ನಿಮ್ಗೆ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ, ಸೈಂಟಿಫಿಕಲಿ ಹೇಳ್ಬೇಕಂದ್ರೆ, ಒಂದು ವೇಗಸ್ ನರ್ವ್ ಇದೆ. ಒಂದು ಬ್ರಾಂಚು ಬ್ರೈನ್ಗೆ ಹೋಗುತ್ತೆ, ಇನ್ನೊಂದು ಬ್ರಾಂಚು ಸ್ಟಮಕ್ ಹೋಗುತ್ತೆ. ನೀವು ಸ್ಟಮಕ್ ಅಲ್ಲಿ ಹೊಟ್ಟೆಯಲ್ಲಿ ಏನೇ ವ್ಯತ್ಯಾಸ ಆದ್ರೂ ಕೂಡ ಅದು ಫಸ್ಟ್ ಬ್ರೈನ್ಗೆ ಅಫೆಕ್ಟ್ ಆಗೋದು. ಅನ್ನದಂತೆ ಮನ ಹೇಳುವಂಥದ್ದು ಇದೇ ಕಾನ್ಸೆಪ್ಟ್ ಅಲ್ಲಿ. ಕರೆಕ್ಟ್. ಅನ್ನದಂತ ಮನಸ್ಸು ಸಮಸ್ಥಿತಿಯಲ್ಲಿ ಇರುತ್ತೆ. ನೀವು ತಿನ್ನೋ ಆಹಾರ ಬರೀ ಸ್ಪೈಸಿ ಫುಡ್, ಮಸಾಲೆ ಫುಡ್ ತಿಂದ್ರೆ ಅವಾಗ ಮನಸ್ಸು ಕೂಡ ಆ ತರನೇ ಇರುತ್ತೆ. ರಜೋಗುಣ ತಮೋಗುಣ ಜಾಸ್ತಿ ಆಗುತ್ತೆ, ಸಿಟ್ಟು ಜಾಸ್ತಿ ಬರುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಜೊತೆಗೆ ಪಿತ್ತದ ಕಾರಣ, ಪಿತ್ತದಿಂದನೇ ಆಗೋ ವ್ಯತ್ಯಾಸದಿಂದನೇ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಜೊತೆಗೆ ಏನು ಅಂದ್ರೆ ಇವ್ರು ಯಾರ್ಯಾರು ಈ ತೊಂದರೆ ಇದೆ ಡೈಜೆಸ್ಟಿವ್ ಸಿಸ್ಟಮ್, ಅವ್ರಿಗೆಲ್ಲ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ, ರಕ್ತದ ಕೊರತೆ ಇರುತ್ತೆ. ಆವಾಗ ನಿಮ್ಗೆ ಯಾರ ರಕ್ತದ ಕೊರತೆ ಇರುತ್ತೆ ಅವ್ರಿಗೆಲ್ಲ ತುಂಬಾ ಬೇಗ ಕೋಪ ಬರುತ್ತೆ. ಮತ್ತೆ ಹಾರ್ಮೋನ್ ವ್ಯತ್ಯಾಸ ಆಗ್ತಿರುತ್ತೆ. ಹಾರ್ಮೋನ್ ವ್ಯತ್ಯಾಸ ಅಂದ್ರೆ ಅದು ಒಂದು ಲಕ್ಷಣ. ಅದು ನಿಮ್ಗೆ ಹೈಪೋಥೈರಾಯ್ಡಿಸಮ್ ಇರಲಿ, ಹೈಪರ್ ಥೈರಾಯ್ಡಿಸಮ್ ಇರಲಿ, ಅದರ ಲಕ್ಷಣ ಏನು ಅಂದ್ರೆ ತುಂಬಾ ಬೇಗ ಕೋಪ ಬರುತ್ತೆ, ಸಮಾಧಾನವಾಗಿರಲ್ಲ, ಮಲಗಿದ್ರೂ ಸಮಾಧಾನ ಇರಲ್ಲ, ಕೂತ್ರೂ ಸಮಾಧಾನ ಇರಲ್ಲ, ತುಂಬಾ ಬೇಗ ಟಯರ್ಡ್ ಆಗುತ್ತೆ, ಕೆಲಸ ಮಾಡಿಲ್ಲ ಅಂದ್ರೂ ಮೈಕೈ ನೋವು ಬರುತ್ತೆ. ಇವೆಲ್ಲ ಅದ್ರದ್ದು ಲಕ್ಷಣ, ಸಹಜ ಲಕ್ಷಣ. ಜೊತೆಗೆ ಅವ್ರು ತಗೊಳ್ಳೋ ಕೆಲವೊಂದು ಅಲೋಪತಿ ಮಾತ್ರೆ ಇರುತ್ತಲ್ಲ, ಅದರಿಂದನೂ ಸೈಡ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ. ಸೊ ಅದರಿಂದನೂ ತೊಂದರೆ ಆಗ್ತಾ. ಈಗ ನಾವು ಅಲೋಪತಿ ಮೆಡಿಸಿನ್ಸ್ ಹೊರತಾಗಿ ನಾವು ಥೈರಾಯ್ಡಿಸಮ್ ಅನ್ನ ಯಾವ ರೀತಿ ಸರಿಪಡಿಸ್ಕೋಬಹುದು, ಅದಕ್ಕೆ ಪೂರಕವಾಗಿ ನಾವು ಯಾವ ರೀತಿ ಆಹಾರ ಕ್ರಮ, ಜೀವನ ಶೈಲಿ ಅಥವಾ ಯಾವ ಔಷಧೋಪಚಾರಗಳನ್ನ ನಾವು ತೆಗೆದುಕೊಂಡು ಅದನ್ನ ಸರಿಪಡಿಸ್ಕೋಬಹುದು, ಯಾವ ರೀತಿ ಕ್ರಮ ವಹಿಸಬೇಕಾಗುತ್ತೆ ಸರ್? ಈಗ ಮೊದಲನೇದ್ದು ನಾವು ಡೈಜೆಸ್ಟಿವ್ ಸಿಸ್ಟಮ್ ಸರಿ ಮಾಡ್ಕೋಬೇಕು. ಹಾಗಾಗಿ ಒಳ್ಳೆ ಆಹಾರ ಪದ್ಧತಿ ಇರಬೇಕು. ಸಾತ್ವಿಕ ಆಹಾರ ತಗೋಬೇಕು. ತುಂಬಾ ಖಾರ, ಮಸಾಲೆ, ಸ್ಪೈಸಿ ಫುಡ್, ಹೊರಗಡೆ ಬೇಕರಿ ತಿಂಡಿಗಳು, ಬೇಡದೇ ಇರೋ ಆಹಾರಗಳು, ಕೆಟ್ಟ ಆಹಾರಗಳನ್ನು ಫಸ್ಟ್ ತ್ಯಜಿಸ್ಬೇಕು. ಒಳ್ಳೆ ಆಹಾರ ಸೇವಿಸ್ಬೇಕು. ಏನು ಒಳ್ಳೆ ತರಕಾರಿಗಳು ತಿನ್ನಿ, ಚೆನ್ನಾಗಿ ಸೊಪ್ಪುಗಳು ತಿನ್ನಿ, ರಾಗಿ ಮುದ್ದೆ ತಿನ್ನಿ, ರೊಟ್ಟಿ ತಿನ್ನಿ, ಒಳ್ಳೆ ಆಹಾರ ಪದ್ಧತಿ, ಹಣ್ಣುಗಳು ತಿನ್ನಿ. ಇದು ಪೋಷಕಾಂಶನೂ ಕೊಡುತ್ತೆ, ನಮ್ಗೆ ಎಲ್ಲಾ ರೀತಿಯಿಂದನೂ ಅದು ಒಳ್ಳೆಯದು. ಸೊ ಅದನ್ನ ಮಾಡ್ಬೇಕು ಮೊದಲನೇದು. ಎರಡನೇದು ಯೋಗಾಸನ, ಪ್ರಾಣಾಯಾಮ, ಧ್ಯಾನ. ಏನಕ್ಕೆ ಅಂದ್ರೆ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಇಡೀ ದೇಹದ ಶುದ್ಧಿ ಆಗುತ್ತೆ. ಯೋಗಾಸನ ಮಾಡೋದ್ರಿಂದ ಏನಾಗುತ್ತೆ, ದೈಹಿಕವಾಗಿ ಮಾನಸಿಕವಾಗಿ ನಾವು ಸಬಲರಾಗ್ತೀವಿ. ಧ್ಯಾನ ಮಾಡೋದ್ರಿಂದ ನಮ್ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ, ಸಮಸ್ಯೆ ಸಮಯ ಇರುವಾಗ ನಮ್ಗೆ ಇದಕ್ಕೆ ಮಾತ್ರ ಸಮಯ ಇಲ್ಲ ಅಂತಾರೆ. ಸಮಯ ಬೆಳಿಗ್ಗೆ ಬೇಗ ಹೇಳಲಿಕ್ಕಾಗಲ್ಲ, ಸಮಯ ಇಲ್ಲ, ಇದೇ ಕಾರಣಗಳು. ಯಾರನ್ನೇ ಕೇಳಿದ್ರು ಕೂಡ ಸಾಮಾನ್ಯವಾಗಿ ಹೇಳುವಂತದ್ದು, ಎಷ್ಟು ಗಂಟೆಗೆ ಯೋಗ ಕ್ಲಾಸು, 5 ಗಂಟೆ 5:30 ಅಂತ ಹೇಳ್ತಿದ್ದಾಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಆಗಲ್ಲ ಹೇಳಲಿಕ್ಕೆ, ಮತ್ತೆ ಸಮಯದ ಅಭಾವ. ಸೊ ಈ ರೀತಿ ನೆಪಗಳನ್ನ ಹೇಳ್ಕೊಂಡು ಇಲ್ಲ. ಆಕ್ಚುಲಿ ಏನಾಗಿದೆ ಅಂತ ನನಗೆ ಅನುಭವಕ್ಕೆ ಬಂದಿರೋದು, ನನ್ನ ಪ್ರಾಕ್ಟೀಸ್ ಅಲ್ಲಿ ಹೇಳ್ತೀನಿ ನಿಮಗೆ. ಎಲ್ಲರಿಗೂ ಏನಾಗಿದೆ ಅಂದ್ರೆ ಮೊದಲೆಲ್ಲ ಬೇಗ ಮಲಗ್ತಿದ್ರು, ಬೆಳಿಗ್ಗೆ ಬೇಗ ಎಚ್ಚರ ಆಗ್ಬಿಡ್ತಿದ್ರು. ಅವರು ಎದ್ದಳಕ್ ಆಗ್ಲಿಲ್ಲ ಅಂದ್ರೂ ಎಚ್ಚರ ಮಾಡುತ್ತೆ ಅದು ನ್ಯಾಚುರಲ್ ಆಗಿ. ನಾವು ಮಲ್ಕೊಂಡಿರಕ್ ಆಗಲ್ಲ. ಆದ್ರೆ ಈಗ ಏನಾಗಿದೆ ಅಂದ್ರೆ ಮಲ್ಗೋ ಸಮಯನೇ ವ್ಯತ್ಯಾಸ ಆಗಿದೆ. ರಾತ್ರಿ ಮಲ್ಗೋದೆ 12 ಗಂಟೆಗೆ ಮಲ್ಕೊಂಡ್ರೆ ಬೆಳಿಗ್ಗೆ ಹೆಂಗೆ ಎದ್ದಳಕ್ಕಾಗುತ್ತೆ? ಒಂದು. ಎರಡನೇದೇನೋ, ರಾತ್ರಿ ಊಟ ಲೇಟ್ ಆಗಿ ಮಾಡಿ. ನೀವು ಊಟನ ರಾತ್ರಿ 8 ಗಂಟೆ ಒಳಗಡೆ ಮಾಡಿದ್ರೆ ಮಾತ್ರ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಆರೋಗ್ಯ ಆಗುತ್ತೆ. ನೀವು ತಿಂದಿರೋ ಆಹಾರ ಪಚನ ಆದ್ರೆ ಮಾತ್ರ ಬೆಳಿಗ್ಗೆ ಎದ್ದಳಕ್ಕಾಗೋದು. ಇದು ಒಂದು ಸೃಷ್ಟಿ ನಿಯಮ. ನೋಡ್ಕೊಳ್ಳಿ, ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ. ರಾತ್ರಿ ಹೊತ್ತು ನೀವೇನಾದ್ರೂ ಲೇಟ್ ಆಗಿ ತಿಂದ್ರೆ ಅದು ಡೈಜೆಷನ್ ಆಗಿಲ್ಲ ಅಂದ್ರೆ ಬೆಳಿಗ್ಗೆ ನಿಮ್ಗೆ ಎಚ್ಚರನೇ ಆಗಲ್ಲ. ಎದ್ದಳಬೇಕು ಅನ್ಸಿದ್ರು ಕೂಡ ಎದ್ದಳಕ್ಕಾಗಲ್ಲ. ಎದ್ರು ಎಂಥೂಸಿಯಾಸ್ಟಿಕ್ ಆಗಿ ನೀವಿರಲ್ಲ. ಏನ್ ಕೆಲಸ ಮಾಡಕ್ ನಿಮ್ಗೆ ಒಂದು ಎಂಥೂಸಿಯಾಸಮೇ ಬರಲ್ಲ. ಆದ್ರೆ ನೀವು ರಾತ್ರಿ ಬೇಗನೆ ಊಟ ಮಾಡಿ ನೋಡಿ, 8 ಗಂಟೆ ಒಳಗಡೆ ಊಟ ಮಾಡಿ, ಒಂದ್ ಗ್ಲಾಸ್ ಬಿಸಿನೀರು ಕುಡಿದು ಮಲ್ಕೊಳ್ಳುವಾಗ ಬೆಳಿಗ್ಗೆ ಎಷ್ಟು ಬೇಗ ಎಚ್ಚರ ಆಗುತ್ತೆ. ಎದ್ದ ತಕ್ಷಣ ಮೋಷನ್ ಕ್ಲೀನ್ ಆಗಿ ಹೋಗುತ್ತೆ, ನೀವು ತುಂಬಾ ಆಕ್ಟಿವ್ ಆಗಿರ್ತೀರಾ. ಅವಾಗ ನಿಮ್ಗೆ ಅನ್ಸುತ್ತೆ, ಎಸ್ ನಾನು ಏನಾದ್ರೂ ಒಂದು ಮಾಡ್ಬೇಕು ಅಂತ. ಅವಾಗ ಯೋಗಾಸನ ಖಂಡಿತ ನೀವು ಮಾಡ್ತೀರಾ. ಆದ್ರೆ ನೀವು ಈ ತಪ್ಪುಗಳು ಮಾಡೋದ್ರಿಂದ ನಿಮ್ಗೆ ಅದು ಸಮಯದ ಹೊಂದಾಣಿಕೆ ಆಗ್ತಾ ಇಲ್ಲ. ನೀವು ಫಸ್ಟ್ ಬೇಗ ಮಲ್ಕೊಳಕ್ ಸ್ಟಾರ್ಟ್ ಮಾಡಿ, ಬೇಗ ಊಟ ಮಾಡಕ್ ಸ್ಟಾರ್ಟ್ ಮಾಡಿ, ಖಂಡಿತ ಬೆಳಿಗ್ಗೆ ಬೇಗ ಎದ್ದು ಯೋಗಾಸನ ಮಾಡಬಹುದು. ಮೋಸ್ಟ್ ಆಫ್ ದಮ್ಗೆ ಏನು ಅಂದ್ರೆ ಕಾನ್ಸ್ಟಿಪೇಷನ್,
ಮೋಷನ್ ಸರಿಗೆ ಹೋಗಲ್ಲ, ಕೆಲವೊಬ್ರಿಗೆ ತುಂಬಾ ಗಟ್ಟಿಯಾಗಿ ಹೋಗುತ್ತೆ, ಕೆಲವೊಬ್ರಿಗೆ ಅರ್ಧ ಗಂಟೆ ಕೂತ್ಕೊಂಡ್ರು ಮೋಷನ್ ಹೋಗಲ್ಲ, ಇನ್ ಕೆಲವರಿಗೆ ಒಂದ್ಸರಿ ಹೋಗಿರುತ್ತೆ ಇನ್ನು ಕಂಪ್ಲೀಟ್ ಆಗಿ ಹೋಗಿರಲ್ಲ, ಮತ್ತೆ ಮತ್ತೆ ಹೋಗ್ಬೇಕು ಅನ್ಸುತ್ತೆ. ಯಾವಾಗ ಮೋಷನ್ ಕಂಪ್ಲೀಟ್ ಆಗಿ ಹೋಗಿಲ್ಲ ಅವಾಗ ನೀವು ಯೋಗಾಸನ ಮಾಡಕ್ ಆಗದೇ ಇಲ್ಲ. ಹಾಗಾಗಿ ಫಸ್ಟ್ ಮೋಷನ್ ಕರೆಕ್ಟ್ ಆಗಿ ಹೋಗೋದನ್ನು ನೋಡ್ಕೋಬೇಕು. ಅದಕ್ಕೆ ಬೇಗ ಊಟ ಮಾಡಿ, ಬೇಗ ಮಲ್ಕೊಳ್ಳಿ, ಬೆಳಿಗ್ಗೆ ಬೇಗ ಮೋಷನ್ ಹೋದ್ರೆ ಅವಾಗ ನೀವು ಖಂಡಿತ ಯೋಗಾಸನ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಖಂಡಿತವಾಗ್ಲೂ ಸರ್. ಒಂದು ರೀತಿ ಯೋಗಾಸನವನ್ನು ರೂಢಿಸ್ಕೊಳ್ಳೋದ್ರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಸ್ಥಿತಿಯನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಅದರಿಂದ ಎಲ್ಲಾ ರೀತಿಯ ಥೈರಾಯ್ಡಿಸಮ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಅನಾರೋಗ್ಯ ತೊಂದರೆಗಳಿರ್ಬೋದು ಅದನ್ನ ಸರಿಪಡಿಸಬಹುದು. ಮತ್ತೆ ಇನ್ನೊಂದು ಸರ್, ಥೈರಾಯ್ಡಿಸಮ್ ಇರುವಂತವರಿಗೆ ಬೇಗ ಕೋಪ ಬರುತ್ತೆ ಮತ್ತೆ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಅನ್ನುವಂಥದ್ದನ್ನ ಕೇಳ್ಪಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ಏನ್ ಹೇಳ್ತೀರಿ ಸರ್? ಆಕ್ಚುಲಿ ಆಯುರ್ವೇದದ ಪ್ರಕಾರ ಹೇಳಬೇಕು ಅಂತಂದ್ರೆ ಇದು ಪಿತ್ತಜ ವ್ಯಾಧಿ. ಇದು ನಮ್ಮ ಜಠರಾಗ್ನಿಯಲ್ಲಿ ವ್ಯತ್ಯಾಸ ಆಗಿರೋದ್ರಿಂದನೇ ತೊಂದರೆ ಆಗ್ತಿರೋದು. ಯಾವಾಗ ಪಿತ್ತ ಉದ್ರಿಕ್ತ ಸ್ಥಿತಿಗೆ ಹೋಗುತ್ತೆ ಅಂದ್ರೆ ಜನರಲ್ ಆಗಿ ನಾವು ಹೇಳ್ತೀವಿ ಆಡು ಭಾಷೆಯಲ್ಲಿ ಪಿತ್ತ ನೆತ್ತಿಗೆ ಇರೋದು ಅಂತ ಹೇಳಿ, ಅವಾಗಲೇ ನಮಗೆ ಮೈಗ್ರೇನ್ ಹೆಡ್ಡೇಕ್ ಕೂಡ ಬರೋದು. ಯಾವಾಗ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ಲಿ ಹಾರ್ಮೋನ್ ವ್ಯತ್ಯಾಸ ಕೂಡ ಆಗುತ್ತೆ. ನಾನು ಹೇಳಿದ್ನಲ್ಲ, ಪಿಟ್ಯೂಟರಿ ಗ್ರಂಥಿ ನಿಮಗೆ ಸರಿಯಾಗಿ ಕೆಲಸನೇ ನಿರ್ವಹಣೆ ಮಾಡಲ್ಲ. ನಮಗೆ ಪಿತ್ತದ ನಿರ್ವಹಣೆ ತುಂಬಾ ಇಂಪಾರ್ಟೆಂಟ್. ಥೈರಾಯ್ಡಿಸಮ್ ಅನ್ನ ಯಾವ ರೀತಿ ಸರಿಪಡಿಸ್ಕೋಬಹುದು, ಅದಕ್ಕೆ ಪೂರಕವಾಗಿ ನಾವು ಯಾವ ರೀತಿ ಆಹಾರ ಕ್ರಮ, ಜೀವನ ಶೈಲಿ ಅಥವಾ ಯಾವ ಔಷಧೋಪಚಾರಗಳನ್ನ ನಾವು ತೆಗೆದುಕೊಂಡು ಅದನ್ನ ಸರಿಪಡಿಸ್ಕೋಬಹುದು, ಯಾವ ರೀತಿ ಕ್ರಮ ವಹಿಸಬೇಕಾಗುತ್ತೆ ಸರ್? ಈಗ ಮೊದಲನೇದ್ದು ನಾವು ಡೈಜೆಸ್ಟಿವ್ ಸಿಸ್ಟಮ್ ಸರಿ ಮಾಡ್ಕೋಬೇಕು. ಹಾಗಾಗಿ ಒಳ್ಳೆ ಆಹಾರ ಪದ್ಧತಿ ಇರಬೇಕು, ಸಾತ್ವಿಕ ಆಹಾರ ತಗೋಬೇಕು. ತುಂಬಾ ಖಾರ, ಮಸಾಲೆ, ಸ್ಪೈಸಿ ಫುಡ್, ಹೊರಗಡೆ ಬೇಕರಿ ತಿಂಡಿಗಳು, ಬೇಡದೇ ಇರೋ ಆಹಾರಗಳು, ಕೆಟ್ಟ ಆಹಾರಗಳನ್ನು ಫಸ್ಟ್ ತ್ಯಜಿಸ್ಬೇಕು. ಒಳ್ಳೆ ಆಹಾರ ಸೇವಿಸ್ಬೇಕು. ಏನು ಒಳ್ಳೆ ತರಕಾರಿಗಳು ತಿನ್ನಿ, ಚೆನ್ನಾಗಿ ಸೊಪ್ಪುಗಳು ತಿನ್ನಿ, ರಾಗಿ ಮುದ್ದೆ ತಿನ್ನಿ, ರೊಟ್ಟಿ ತಿನ್ನಿ, ಒಳ್ಳೆ ಆಹಾರ ಪದ್ಧತಿ, ಹಣ್ಣುಗಳು ತಿನ್ನಿ. ಇದು ಪೋಷಕಾಂಶನೂ ಕೊಡುತ್ತೆ, ನಮ್ಗೆ ಎಲ್ಲಾ ರೀತಿಯಿಂದನೂ ಅದು ಒಳ್ಳೆಯದು. ಸೊ ಅದನ್ನ ಮಾಡ್ಬೇಕು ಮೊದಲನೇದು. ಎರಡನೇದು ಯೋಗಾಸನ, ಪ್ರಾಣಾಯಾಮ, ಧ್ಯಾನ. ಏನಕ್ಕೆ ಅಂದ್ರೆ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಇಡೀ ದೇಹದ ಶುದ್ಧಿ ಆಗುತ್ತೆ. ಯೋಗಾಸನ ಮಾಡೋದ್ರಿಂದ ಏನಾಗುತ್ತೆ, ದೈಹಿಕವಾಗಿ ಮಾನಸಿಕವಾಗಿ ನಾವು ಸಬಲರಾಗ್ತೀವಿ. ಧ್ಯಾನ ಮಾಡೋದ್ರಿಂದ ನಮ್ಮ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ, ಸಮಸ್ಥಿತಿಗೆ ಬರ್ತೀವಿ. ಆವಾಗ ನಮಗೆ ಪಿಟ್ಯೂಟರಿ ಗ್ಲ್ಯಾಂಡ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ, ಕರೆಕ್ಟಾಗಿ ಸೆಕ್ರೇಷನ್ ಆಗುತ್ತೆ. ಇದು ಈ ರೀತಿ ಉಪಯೋಗ ಆಗುತ್ತೆ. ಎರಡನೇದೇನು ಅಂತಂದ್ರೆ, ಪ್ರತಿ ಟೈಮಲ್ಲೂ ಈಗ ನಾವು ಔಷಧಿ ಅಂತ ಬಂದಾಗ ಯಾಕೆ ಬೇಕು ಔಷಧಿ ಅಂದ್ರೆ, ನಮ್ಗೆ ಯಾವಾಗ ತುಂಬಾ ಪೀಕ್ ಲೆವೆಲ್ ಅಲ್ಲಿ ಕಾಯಿಲೆ ಇರುತ್ತೆ ಅವಾಗ ನಾವು ಔಷಧಿಯಿಂದ ಸ್ವಲ್ಪ ಮಟ್ಟಿಗೆ ನಿರ್ವಹಣೆ ಮಾಡಿ ಆ ನಂತರ ಇವೆಲ್ಲ ನಮ್ಗೆ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ. ಅವನ್ನ ಯಾವನ್ನೂ ಬಿಡಬಾರ್ದು. ಎಲ್ಲಿವರೆಗೆ ನಮ್ಗೆ ಔಷಧಿ ಬೇಕೋ ಅಲ್ಲಿವರೆಗೆ ಅದನ್ನ ನಿರ್ವಹಣೆ ಮಾಡಬೇಕು. ಅದಕ್ಕಾಗಿ ಆಯುರ್ವೇದದಲ್ಲಿ ಹಲವಾರು ಒಳ್ಳೆ ಒಳ್ಳೆ ಔಷಧಿಗಳಿದೆ. ಕಾಂಚನಾರ ಕೂಡ ತುಂಬಾ ಒಳ್ಳೆ ಔಷಧಿ ಇದಕ್ಕೆ, ಥೈರಾಯ್ಡ್ ಸಮಸ್ಯೆಯಲ್ಲಿ. ನಾವು ಹಲವಾರು ಔಷಧಿಗಳನ್ನು ಅವ್ರ ಪ್ರಕೃತಿಗೆ ಅನುಗುಣವಾಗಿ ನೋಡಿಕೊಂಡು ನಾವು ಚೂಸ್ ಮಾಡ್ತೀವಿ. ಆ ರೀತಿ ಔಷಧಿಗಳು ತಗೊಂಡ್ರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಈ ರೀತಿ ಅವರು ಅದನ್ನ ನಿಯಂತ್ರಣಕ್ಕೆ ತರಬಹುದು. ಎಲ್ಲ ಔಷಧಿಗಳು ಬಿಟ್ಟು ಮುಂದೆ ಆರಾಮಾಗಿರ್ಬೋದು, ಲೈಫ್ ಲಾಂಗ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಥೈರಾಯ್ಡಿಸಮ್ ಇಂದ ಬಳಲ್ತಾ ಇರುವಂತವರು ಈ ವಿಡಿಯೋವನ್ನ ನೋಡಿದ ಮೇಲೆ ಎಚ್ಚೆತ್ಕೊಂಡು ಸಾಧ್ಯವಾದಷ್ಟು ಆಹಾರ ವಿಹಾರ ಕ್ರಮಗಳನ್ನ ಬದಲಾಯಿಸಿಕೊಂಡು ಅದಕ್ಕೆ ಪೂರಕವಾದಂತಹ ಔಷಧೋಪಚಾರಗಳನ್ನ ಪಡೆದು, ನಿಮ್ಮ ವೈದ್ಯರ ಸೂಕ್ತ ಸಲಹೆಯನ್ನ ಪಡೆದು ಔಷಧೋಪಚಾರಗಳಿಂದ ಹೊರಗೆ ಬಂದು ಆರೋಗ್ಯಯುತವಾದಂತಹ ಬದುಕನ್ನ ಬದುಕಿ ಅಂತ ಹೇಳ್ತಾ, ಇವತ್ತು ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತನಾಡಿ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟಂತಹ ಡಾಕ್ಟರ್ ವಿಶ್ವನಾಥ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದ.